ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಕವಿ ಪರಿಚಯ ಬೋಳಾರ ಬಾಬುರಾಯರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬೋಳಾರ ಬಾಬುರಾಯರು ಮಂಗಳೂರು ಸಮೀಪದ ಬೋಳಾರ ಎಂಬಲ್ಲಿ 1848ರಲ್ಲಿ ಜನಿಸ್ತಾರೆ. ಇವರು ವಾಗ್ದೇವಿ ಕಾದಂಬರಿಯ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾದಂಥವರು. ಶಿವಲೀಲಾಮೃತ, ಭಕ್ತಿ ಮಹಿಮೆ ಮೊದಲಾದ ಕೃತಿಗಳನ್ನು ಇವರು ಕನ್ನಡ ಸಾಹಿತ್ಯಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ಬೋಳಾರರ ವಾಗ್ದೇವಿ ಕಾದಂಬರಿಯು 1905ರಲ್ಲಿ ಪ್ರಕಟಗೊಳ್ಳುತ್ತೆ. ಇದು ಕುಮುದಪುರ ಮಠದ ಚಂಚಲ ನೇತ್ರ ಯತಿಗಳು ಸನ್ಯಾಸಿನಿಯಾದ ವಾಗ್ದೇವಿಯ ರೂಪ ಲಾವಣ್ಯಕ್ಕೆ ಮರುಳಾಗಿ ಧರ್ಮ ಬಾಹಿರರಾಗಿ ಅವಳೊಂದಿಗೆ ಸಂಬಂಧ ಬೆಳೆಸುತ್ತಾರೆ. ಇದನ್ನು ಬಹಿರಂಗಪಡಿಸಲು ವೇದವ್ಯಾಸ ಉಪಾಧ್ಯಾಯರು ಪ್ರಯತ್ನಿಸುತ್ತಾರೆ. ಈ ಕಾದಂಬರಿಯು ಮಠದೊಳಗೆ ನಡೆಯುವ ಅನಾಚಾರ, ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವ ಪ್ರಯತ್ನವನ್ನು ಮಾಡಿದೆ. ಇದಿಷ್ಟು ಬೋಳಾರ ಬಾಬುರಾಯರ ಪರಿಚಯ. ಇವರ ಒಂದು ಪ್ರಸಿದ್ಧ ಕಾದಂಬರಿ ವಾಗ್ದೇವಿ ಎನ್ನುವಂಥದ್ದು. ಅದರ ಮುಖಾಂತರನೇ ಇವರು ಚಿರಪರಿಚಿತರಾಗ್ತಾರೆ. ಇವರ ಇನ್ನಿತರ ಕೃತಿಗಳು ಶಿವಲೀಲಾಮೃತ ಮತ್ತು ಭಕ್ತಿ ಮಹಿಮೆ. ಈ ವಾಗ್ದೇವಿ ಕಾದಂಬರಿ 1905ರಲ್ಲಿ ಪ್ರಕಟಗೊಳ್ಳುತ್ತೆ. ಇವರ ನಂತರ MS ಪುಟ್ಟಣ್ಣನವರ ಪರಿಚಯವನ್ನು ನೋಡೋಣ. MS ಪುಟ್ಟಣ್ಣನವರು ಇವರು ಮೈಸೂರು ಸೂರ್ಯನಾರಾಯಣ ಪುಟ್ಟಣ್ಣ ಅನ್ನುವಂಥದ್ದು ಇವರ ಒಂದು ಪೂರ್ಣ ಹೆಸರು. ಇವರ ಒಂದು ನಿಜ ನಾಮಧೇಯ ಬಂದು ಲಕ್ಷ್ಮೀ ನರಸಿಂಹ ಶಾಸ್ತ್ರಿ ಅನ್ನುವಂಥದ್ದು. ಇವರು ನವೆಂಬರ್ 21, 1854ರಲ್ಲಿ ಮೈಸೂರಿನಲ್ಲಿ ಜನಿಸ್ತಾರೆ. ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಅನ್ನುವಂಥದ್ದು ಇವರ ಪೂರ್ಣ ಹೆಸರು ಅಂತ ಹೇಳ್ಬೋದಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ FA ಪರೀಕ್ಷೆ ತೇರ್ಗಡೆ ಹೊಂದಿ ಕೋಲಾರದ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1885ರಲ್ಲಿ ಮದ್ರಾಸು ವಿಶ್ವವಿದ್ಯಾನಿಲಯದಿಂದ BA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಬೆಂಗಳೂರಿನ ಚೀಫ್ ಕೋರ್ಟಿನಲ್ಲಿ ಭಾಷಾಂತರಕಾರರಾಗಿ ಅಮಲ್ದಾರರಾಗಿ ಸೇವೆಯನ್ನು ಕೂಡ ಇವರು ಸಲ್ಲಿಸಿದ್ದಾರೆ. ಇವರ ಒಂದು ಪ್ರಸಿದ್ಧವಾದಂತಹ ಒಂದು ಪತ್ರಿಕೆ ಇವರು MB ಶ್ರೀನಿವಾಸ್ ಅಯ್ಯಂಗರ್ ಅವರ ಜೊತೆ ಸೇರಿ 1883ರಲ್ಲಿ ಹಿತಬೋಧಿನಿ ಎಂಬ ಮಾಸಪತ್ರಿಕೆಯನ್ನು ಆರಂಭ ಮಾಡಿ ಮುನ್ನಡೆಸ್ತಾರೆ. ಹಿತಬೋಧಿನಿ ಎಂಬ ಮಾಸಪತ್ರಿಕೆ ಯಾರು ಆರಂಭ ಮಾಡಿ ಮುನ್ನಡೆಸ್ತಾರೆ ಅಂದರೆ MS ಪುಟ್ಟಣ್ಣನವರು. ಇದು ಪ್ರಶ್ನೆ ಕೂಡ ಆಗಿದೆ. ಹಾಗೆ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಶಿಕ್ಷಣ ಮಂಡಳಿಯ ಪರೀಕ್ಷಕರಾಗಿ, ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಸದಸ್ಯ ಕಾರ್ಯದರ್ಶಿಯಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. MS ಪುಟ್ಟಣ್ಣನವರು ಕಾದಂಬರಿಕಾರರು, ನಾಟಕಕಾರರು, ಕಥೆಗಾರರು, ಜೀವನ ಚರಿತ್ರಕಾರರಾಗಿ ತಮ್ಮ ಒಂದು ಹೊಸಗನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದಂಥವರು. ಚಿತ್ರದುರ್ಗದ ಪಾಳ್ಯಗಾರರನ್ನು ಕುರಿತು ಅಧ್ಯಯನವನ್ನು ಕೂಡ ಸಂಶೋಧನವನ್ನು ಕೂಡ ಇವರು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇವರ ಕೃತಿಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಕಾದಂಬರಿಗಳನ್ನು ನೋಡೋಣ. ಕಾದಂಬರಿಗಳು ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥದ್ದು ಇವರ ಒಂದು ಪ್ರಸಿದ್ಧವಾದಂತಹ ಕಾದಂಬರಿ ಮಾಡಿದ್ದುಣ್ಣೋ ಮಹಾರಾಯ. ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಚಾಮರಾಜನಗರದ ಬಳಿಯ ಸಂಜೆವಾಡಿ ಗ್ರಾಮದಲ್ಲಿ ನಡೆಯುವ ಹಲವು ಸಂಗತಿಗಳನ್ನು ಆಧರಿಸಿರುವ ಕಾದಂಬರಿ ಮಾಡಿದ್ದುಣ್ಣೋ ಮಹಾರಾಯ. 1915ರಲ್ಲಿ ಇದು ಪ್ರಕಟವಾಗುತ್ತೆ. ಮತ್ತೊಂದು ಕಾದಂಬರಿ ಮುಸುಗು ತೆಗೆಯೇ ಮಾಯಾಂಗನೆ ಅನ್ನುವಂಥದ್ದು. ಮುಸುಗು ತೆಗೆಯೇ ಮಾಯಾಂಗನೆ ಇದೊಂದು ಕಾಲ್ಪನಿಕ ಕಾದಂಬರಿ. ಇದು ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಡೆಯುವ ಒಂದು ಸಂಗತಿಗಳನ್ನು ಆಧರಿಸಿರುವ ಕಾದಂಬರಿ. 1928ರಲ್ಲಿ ಇದು ರಚನೆಯಾಗುತ್ತೆ. ಅವರಿಲ್ಲದೂಟ ಇದು ಕೂಡ ಅವರ ಮತ್ತೊಂದು ಕಾದಂಬರಿ. ಇದಕ್ಕೆ ಕೊಂಬೆಗೆ ರೆಂಬೆ ಸೇರಿತು ಅನ್ನುವಂಥ ಮತ್ತೊಂದು ಹೆಸರು ಇದೆ. ಇದು 1959ರಲ್ಲಿ ಪ್ರಕಟ ಆಗುತ್ತೆ. ಇದು ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಸಂಬಂಧಿಸಿದ್ದು. ಇದರಲ್ಲಿ ಜಾನಕಿ ಮತ್ತು ನಾಗರತ್ನರ ಸಂಸಾರಗಳ ಭಿನ್ನ ಜೀವನ ಕ್ರಮ ನಿರೂಪಿತವಾಗಿದೆ. ನೀತಿ ಚಿಂತಾಮಣಿಯ ಪುರಾಣ, ಇತಿಹಾಸ, ಕಾವ್ಯ, ಶಾಸ್ತ್ರ ಗ್ರಂಥಗಳು, ಇತರೆ ಹಲವು ಮೂಲಗಳಿಂದ ಆರಿಸಿದ 150 ನೀತಿಬೋಧಕ ಕಥೆಗಳ ಒಂದು ಸಂಕಲನ ಅವರಿಲ್ಲದೂಟ ಅನ್ನುವಂಥದ್ದು. ಇನ್ನು ತೇಲುವ ಕಳ್ಳರು ಅನ್ನುವಂತಹ ಮತ್ತೊಂದು ಕೃತಿಯನ್ನು ಕೂಡ ಇವರು ರಚಿಸಿರುವಂಥದ್ದನ್ನು ಕಾದಂಬರಿಯನ್ನು ನಾವು ನೋಡ್ಬೋದಾಗಿದೆ. ಇದಿಷ್ಟು ಕೂಡ ಈ MS ಪುಟ್ಟಣ್ಣನವರ ಒಂದು ಕೃತಿಗಳು. ಈ ತೇಲುವ ಕಳ್ಳರು ಅನ್ನುವಂಥದ್ದು ಅಪ್ರಕಟಿತ, ಇದು ಪ್ರಕಟವಾಗಿಲ್ಲ.
ಇದಿಷ್ಟು ಇವರ ಕಾದಂಬರಿಗಳು. ಇನ್ನು ಇವರ ಕಥಾ ಸಂಕಲನಗಳನ್ನು ನಾವು ನೋಡೋದಾದರೆ ನೀತಿ ಚಿಂತಾಮಣಿ 1884, ಪುಟ್ಟಣ್ಣ ಹೇಳಿದ ಕಥೆಗಳು ಇದು ಅಪ್ರಕಟಿತ, ಪೇಟೆ ಮಾತೇನಜ್ಜಿ 1927ರಲ್ಲಿ ಇದು ಪ್ರಕಟ ಆಗುತ್ತೆ. ಇದು ಪ್ರಶ್ನೆ ಕೂಡ ಆಗಿದೆ, ಪೇಟೆ ಮಾತೇನಜ್ಜಿ ಅನ್ನುವಂಥದ್ದು ಪ್ರಶ್ನೆ ಕೂಡ ಆಗಿದೆ. ಇನ್ನು ಇವರ ನಾಟಕಗಳನ್ನು ನಾವು ನೋಡೋದಾದರೆ ಜಯಸಿಂಹರಾಜ ಚರಿತ್ರೆ, ಇದು ಶೇಕ್ಸ್ಪಿಯರ್ನ ಸಿಮ್ಲೈನ್ ನಾಟಕದ ರೂಪಾಂತರ 1881ರಲ್ಲಿ ಪ್ರಕಟ ಆಗುತ್ತೆ. ಜಯಸಿಂಹರಾಜ ಚರಿತ್ರೆ. ಸುಮತಿ ಮದನಕುಮಾರ ಚರಿತ್ರೆ, ಇದು ಥಾಮಸ್ ಡೇ ಅವರ ದಿ ಹಿಸ್ಟರಿ ಆಫ್ ಸ್ಯಾನ್ಫೋರ್ಡ್ ಅಂಡ್ ಮಾರ್ಟಿನ್ ನಾಟಕದ ರೂಪಾಂತರ 1897ರಲ್ಲಿ ಇದು ಕೂಡ ಪ್ರಕಟ ಆಗುತ್ತೆ. ಇನ್ನು ಹೇಮಚಂದ್ರ ವಿಲಾಸ, ಇದು ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ನಾಟಕದ ರೂಪಾಂತರ 1899ರಲ್ಲಿ ಇದು ಪ್ರಕಟವಾಗಿದೆ. ಇನ್ನು ಆತಿಮ ಅಪರಿಗ್ರಹದ ಸಾಕಾರ ಮೂರ್ತಿ, ಇದು ಆಂತಿಮ್ತಾಯ್ ಎಂಬ ಪರ್ಷಿಯನ್ ಮೂಲದ ಇಂಗ್ಲಿಷ್ ಅವತರಣಿಕೆಯ ಭಾಷಾಂತರ, ಇದು ಪ್ರಕಟವಾಗಿಲ್ಲ, ಅಪ್ರಕಟಿತ ಕೃತಿ. ಇನ್ನು ಹೇಮಲತಾ ಅನ್ನುವಂಥದ್ದು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದ ರೂಪಾಂತರ, ಇದು ಕೂಡ ಅಪ್ರಕಟಿತ ಅಂತ ಹೇಳ್ಬೋದು. ಒಟ್ಟು 5 ನಾಟಕಗಳು: ಜಯಸಿಂಹರಾಜ ಚರಿತೆ, ಸುಮತಿ ಮದನಕುಮಾರ ಚರಿತೆ, ಹೇಮಚಂದ್ರ ವಿಲಾಸ, ಆತಿಮ ಅಪರಿಗ್ರಹದ ಸಾಕಾರ ಮೂರ್ತಿ, ಹೇಮಲತಾ, ಇವು ಇವರ ಒಂದು ನಾಟಕಗಳು ಅಂತ ಹೇಳ್ಬೋದು. ಇನ್ನು ಇವರು ಜೀವನ ಚರಿತ್ರೆಗಳನ್ನು ಕೂಡ ರಚಿಸಿದ್ದಾರೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡೋದಾದರೆ ಕಾಂಪೂಷನ ಚರಿತೆ, ಇದು ಚೀನಾದ ತತ್ವಜ್ಞಾನಿ ಕನ್ಫ್ಯೂಸಿಯಸ್ನ ಜೀವನ ಚರಿತೆ 1892ರಲ್ಲಿ ಬರೀತಾರೆ, ಕಾಂಪೂಷನ ಚರಿತ್ರೆ ಅಂತ ಹೇಳಿ. ಇನ್ನೊಂದು ಕುಣಿಗಲ್ ರಾಮಶಾಸ್ತ್ರಿ ಚರಿತ್ರೆ, ಇದು ಕೂಡ 1910ರಲ್ಲಿ ಪ್ರಕಟವಾಗುತ್ತೆ. ಸರ್ ಸಾಲಾರ್ ಜಂಗನ ಚರಿತ್ರೆ, ಸರ್ ಸಾಲಾರ್ ಜಂಗನ ಚರಿತ್ರೆ ಅನ್ನುವಂಥದ್ದು ಇದು ಕೂಡ ಒಂದು ಜೀವನ ಚರಿತ್ರೆ. ಮಹಮ್ಮದ್ ಗವಾನನ ಜೀವನ ಚರಿತ್ರೆ, ಛತ್ರಪತಿ ಶಿವಾಜಿಯವರ ಜೀವನ ಚರಿತ್ರೆ, ಇವರು ಬರೆದಂತಹ ಜೀವನ ಚರಿತ್ರೆಗಳು. ಇದರ ಜೊತೆಗೆ ಇನ್ನಿತರ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ಚಿತ್ರದುರ್ಗದ ಪಾಳ್ಯಗಾರರು, ಗುಮ್ಮನಾಯಕನ ಪಾಳ್ಯದ ಪಾಳ್ಯಗಾರರು, ಆಗಲವಾಡಿ ಪಾಳ್ಯಗಾರರು, ಇಕ್ಕೇರಿ ಸಂಸ್ಥಾನದ ಚರಿತ್ರೆ ಮತ್ತು ಪಾಳ್ಯಗಾರರು, ಕನ್ನಡದ 1ನೆಯ ಪುಸ್ತಕ, ಕನ್ನಡ ಲೇಖನ ಲಕ್ಷಣ, ಹಿಂದೂ ಚರಿತ್ರೆ ಸಂಗ್ರಹ, ಹಿಂದೂ ಚರಿತ್ರ ದರ್ಪಣ ಭಾಗ 1 ಅಂತ ಹೇಳಿ ಇನ್ನಿತರ ಕೃತಿಗಳನ್ನು ಇವರು ಬರೆದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದಿಷ್ಟು MS ಪುಟ್ಟಣ್ಣನವರ ಪರಿಚಯ. ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ನಾನು ಬೋಳಾರ ಬಾಬುರಾಯ ಮತ್ತು MS ಪುಟ್ಟಣ್ಣ ಇಬ್ಬರ ಪರಿಚಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಧನ್ಯವಾದ.